ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು ಗೈಸ್, ನಿಜವಾಗ್ಲೂ 456 ಅನ್ನೋದು ನಿಜವಾಗ್ಲೂ ಇದು ಒಂದು ನಂಬರ್ ಅಲ್ಲ ಗೈಸ್, ಒಂದು ದೈವಿಕ ಶಕ್ತಿ ನಂಬರ್ ಅಂತಾನೆ ಹೇಳ್ಬೋದು ಆಯ್ತಾ. ಯಾಕಂತ ಅಂದ್ರೆ ನನಗೂ ಕೂಡ ತುಂಬಾನೇ ಸಕ್ಸಸ್ಫುಲ್ ಆಯ್ತು, ತುಂಬಾನೇ ಖುಷಿ ಆಯ್ತು. ತುಂಬಾ ಧನ್ಯವಾದಗಳನ್ನ ಕೂಡ ನಾನು ತಿಳಿಸ್ತೀನಿ. ಅಂದ್ರೆ 456 ನಂಬರ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ನಾನು ಈ ನಂಬರ್ನ ನಂಬ್ಕೊಂಡು ನಾನು 11 ದಿನ ಬರ್ದೆ ಗೈಸ್, ಓಕೆನಾ. ಅಂದ್ರೆ ಅರ್ಕೆ ಮಾಡ್ಕೊಂಡು ನನ್ಗೆ ಏನ್ ಬೇಕೋ ಅದನ್ನ ನಾನು ಕೇಳ್ಕೊಂಡು ಈ ಬುಕ್ಕಲ್ಲಿ ನಾನು ಬರ್ದೆ, ಓಕೆನಾ. ಇದು ನನಗೆ ಸಕ್ಸಸ್ ಆಯ್ತು, ತುಂಬಾನೇ ಖುಷಿ ಆಗ್ತಿದೆ. ಹಾಗೇನೆ ಏಂಜಲ್ಸ್ಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ 456 ನಂಬರ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ಈ ವಿಡಿಯೋದಲ್ಲಿ ನಾನು ಏನ್ ಬರ್ದು ಮ್ಯಾನಿಫೆಸ್ಟೇಷನ್ ನ ಮಾಡಿದ್ದೆ ಅಂಡ್ ಯಾವ ರೀತಿ ಬರೀಬೇಕು ಎಲ್ಲರೂ ಕೂಡ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ನೋಡಿ ಫುಲ್ಲು ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಹಾಗೇನೆ ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ಕಮೆಂಟ್ ಅಲ್ಲಿ 456 ಅಂತ ನಂಬರ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ. ಅಂಡ್ ನಿಮ್ಗೂ ಏನೇನ್ ಬೇಕು ಅಂತ ಅಂದ್ರೆ ಗಾಯ್ಸ್, ನಮ್ಗೆ ಒಂದು ದೈವಿಕ ಶಕ್ತಿ ಈ 456 ನಂಬರ್ ಅನ್ನೋದು ನಮ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ ಆಯ್ತಾ. ಒಂದು ನಂಬಿಕೆನ ಇಟ್ಕೊಂಡು ನಾವು ಮಾಡಬೇಕು. ಅದು ನನ್ನ ಲೈಫಲ್ಲಿ ಕೂಡ ಸಕ್ಸಸ್ ಆಯ್ತು, ತುಂಬಾನೇ ಖುಷಿ ಕೂಡ ಆಗ್ತಾ ಇದೆ. ಯಾವ ರೀತಿ ಏನು ಅಂತ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಒಂದು ಲೈಕ್ ಕೊಡೋದ್ರಿಂದ ಗೈಸ್ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ ತರ ತುಂಬಾನೇ ಕಷ್ಟದಲ್ಲಿ ಇರ್ತಾರೆ ಅಲ್ವಾ, ಅವ್ರು ಎಲ್ಲರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಒಂದು ಲೈಕ್ ಅನ್ನ ಕೊಡಿ, ಆದಷ್ಟು ಶೇರ್ ಮಾಡಿ. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ 456 ಅನ್ನೋದನ್ನ ಮರಿಬೇಡಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಳೆಯ ವಿಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಅಂದ್ರೆ ಹಳೆಯ ವಿಡಿಯೋ ಇದೆಯಲ್ಲ, ಎಲ್ಲಾ ವಿಡಿಯೋದಕ್ಕೂ 456 ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ದೇವರು ಏಂಜಲ್ಸ್ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್, ನಾನು ನನ್ನ ಸಮಸ್ಯೆನ ಈ 456 ಏಂಜಲ್ ನಂಬರ್ನ ನೆನೆಸ್ಕೊಂಡು ನಾನು ಈ ರೀತಿ ಅರ್ಕೆನ ಮಾಡಿಕೊಂಡೆ. ಯಾವ ರೀತಿ ಮಾಡಿಕೊಂಡೆ ಆ್ಯಂಡ್ ಯಾವ್ಯಾವ ರೀತಿ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು ಆಯಿತಾ. ಸುಮ್ಮನೆ 456 ಬರೆದ್ಬಿಟ್ಟು ಸುಮ್ಮನೆ ನಮ್ಗೆ ಏನು ಬೇಕೋ ಅದಕ್ಕೆ ಕೇಳ್ಬಿಟ್ರೆ ಆಗೋದಿಲ್ಲ ಗೈಸ್ ಆಯಿತಾ. ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ನನ್ನ ಕಷ್ಟನ, ನನ್ನ ಸಮಸ್ಯೆನ 456 ಏಂಜಲ್ ನಂಬರ್ನ ನೆನೆಸ್ಕೊಂಡು ನಾನು 11 ದಿನ ಇದನ್ನ 11 ಸಲ ಬರ್ಕೊಂಡೆ, ಓಕೆನಾ. ಫಸ್ಟ್ ಯಾವ ರೀತಿ ಅಂತ ಹೇಳ್ತೀನಿ ನಿಮ್ಗೆ. ನೋಡಿ, ಈ 456 ಅಂದ್ರೆ ಮೊದಲು ನಿಮ್ಗೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಹೊಸೊಬ್ರು ಯಾರಾದ್ರೂ ಚಾನಲ್ನ ನೋಡೋರಿರ್ತಾರೆ ಅಲ್ವಾ. ಸೊ ದಯವಿಟ್ಟು ಆಲ್ರೆಡಿ ನೋಡಿರೋರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೇನೆ ಸ್ವಲ್ಪ ಕೋಲ್ಡ್ ಆಗಿದೆ ಗೈಸ್, ಸ್ವಲ್ಪ ವಾಯ್ಸ್ ಏನಾದ್ರು ಡಲ್ ಏನಾದ್ರು ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ಈ 4 ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ. 4 ಅಂದ್ರೆ ಕುಬೇರ ಗೈಸ್, ಓಕೆನಾ. ನೋಡಿ, ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋ ತರ ಇದೆ ನಂಬರ್ ಅಲ್ವಾ. ಸೊ ಕುಬೇರ ಅಂತ ಹೇಳ್ತಾರೆ. ಹಾಗೇನೆ 5 ಅಂತ ಅಂದ್ರೆ ಇದನ್ನ ನಾವು ವಿಷ್ಣು ಮತ್ತೆ ಬುಧಗೆ ಹೋಲಿಸ್ತೀವಿ. ಹಾಗೇನೆ 6 ಅಂತಂದ್ರೆ ಇದು ಒಂದು ಶುಕ್ರ, ಓಕೆನಾ. ನೋಡಿ, ಶುಕ್ರದಿಂದನೇ ತಾನೇ ನಮ್ಗೆ ದುಡ್ಡು ಬರೋದು, ಹಣಕಾಸು, ನಮ್ಮ ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಕ್ಲಿಯರ್ ಆಗೋದು ಎಲ್ಲ ಕೂಡ ನಮ್ಗೆ ಶುಕ್ರದಿಂದ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳೋದು, ಈ 456 ನ ನೀವು ನಂಬ್ಕೊಂಡು ನಿಮ್ ಜೀವನದಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ರು, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ಕೇಳ್ಕೊಳ್ಳಿ. ಈ ರೀತಿ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ ಜೀವನದಲ್ಲೂ ಸಕ್ಸಸ್ಫುಲ್ ಕಂಡೇ ಕಾಣ್ತೀರಾ ಗೈಸ್, ಓಕೆನಾ. ನಾನು ನನ್ನ ಜೀವನದಲ್ಲಿ ಈ ರೀತಿ ಒಂದು 11 ದಿನ ಬರ್ದೇ ಇದನ್ನ, ಓಕೆನಾ. ಫಸ್ಟ್ ನಾನು ಅರ್ಕೆ ಮಾಡ್ಕೊಂಡು 11 ದಿನ ಬೆಳಿಗ್ಗೆನೆ ಎದ್ದು ಯಾವ ಟೈಮಲ್ಲಿ ಎದ್ದೇಳಬೇಕು ಎಲ್ಲಾನು ಹೇಳ್ತೀನಿ ನಿಮ್ಗೆ. ಎದ್ದು ನಾನು ಇದನ್ನ ಬರ್ದೆ, ನನಗೆ ನಿಜವಾಗ್ಲೂ ಸಕ್ಸಸ್ಫುಲ್ ಆಯ್ತು ಗೈಸ್, ತುಂಬಾನೇ ಖುಷಿ ಆಗ್ತಿದೆ. ನೋಡಿ, ನಾನು ಏನ್ ಬರ್ದೆ ಅಂತ ನಿಮ್ಗೆ ತೋರಿಸ್ತೀನಿ ಗೈಸ್. ಏನಂತ ಅಂದ್ರೆ ನೋಡಿ, ನನ್ನ ಅಕ್ಕನ ಹತ್ತಿರ ಒಂದು ಲಕ್ಷ ರೂಪಾಯಿ ಸಾಲನ ಈಸ್ಕೊಟ್ಟಿದ್ದೆ ಆಯ್ತಾ. ನನಗೆ ಗೊತ್ತಿರೋರೊಬ್ರಿಗೆ ಗೈಸ್ ನಾನು ಒಂದು ಲಕ್ಷ ರೂಪಾಯಿನ ಸಾಲನ ನಮ್ಮ ಅಕ್ಕನ ಹತ್ರ ಈಸ್ಕೊಟ್ಟಿದ್ದೆ. ಬಟ್ ಅವರು ವಾಪಸ್ ಕೊಡ್ತಾನೆ ಇರ್ಲಿಲ್ಲ ಗೈಸ್ ಆಯ್ತಾ. ಎಷ್ಟು ಆಟಾಡಿಸಿದ್ದಾರೆ ಅಂತಂದ್ರೆ 1.5 ಇಯರ್ ಆಯ್ತು ಈಸ್ಕೊಂಡು. ಅವರು ದುಡ್ಡನ್ನ ಕೊಡ್ತಾನೆ ಇರ್ಲಿಲ್ಲ. ನನಗೂ ನಮ್ಮ ಅಕ್ಕಂಗೂ ತುಂಬಾನೇ ಕ್ಲಾಶ್ ಆಯ್ತು. ನೋಡು, ನಿನ್ನ ನಂಬ್ಕೊಂಡು ನಾನು ದುಡ್ಡನ್ನ ಕೊಟ್ಟೆ, ನಾನು ನಿಂಗೆ ಗೊತ್ತಿರೋರ್ಗೆ, ಬಟ್ ಅವ್ರು ಕೊಡ್ಲೇ ಇಲ್ಲ. ನೋಡು, ಇವಾಗ
ನಿನಗೆ ಸುಮ್ಮನೆ ಅವ್ರ ವಿಷಯಕ್ಕೆ ನಮ್ಮಿಬ್ರ ಮಧ್ಯೆ ಕ್ಲಾಶ್ ಆಗ್ತಿದೆ, ದುಡ್ಡಿನ ವಿಷಯಗಳು ಸಂಬಂಧದಲ್ಲಿ ಬಂದರೆ ಚೆನ್ನಾಗಿರಲ್ಲ, ಈ ಥರ ಏನೇನೋ ಮಾತುಗಳೆಲ್ಲ ನಡೀತು ಗೈಸ್. ಓಕೆನಾ, ನನಗೂ ಕೂಡ ತುಂಬಾನೇ ಬೇಜಾರಾಯಿತು. ಬಟ್ ಅವರು ಗೈಸ್ ಸ್ವಲ್ಪ ದುಡ್ಡನ್ನಾದ್ರೂ ಕೊಟ್ಬಿಟ್ಟು ತೀರಿಸ್ಬಿಟ್ಟಿದ್ರೆ ನಮಗೆ ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು, ಇಲ್ಲ ಅಂತಂದರೆ ಬೇರೆ ನಂಬರಿಂದ ಕಾಲ್ ಮಾಡಿದ್ರೆ ಡಿಸ್ಕನೆಕ್ಟ್ ಮಾಡೋದು, ಯಾವುದಕ್ಕೂ ರೆಸ್ಪಾನ್ಸ್ ಇರಲಿಲ್ಲ, ಏನು ಮಾಡ್ತಿರಲಿಲ್ಲ ಗೈಸ್. ತುಂಬಾನೇ ಬೇಜಾರಾಯಿತು. ನನಗೂ ನಮ್ಮ ಅಕ್ಕಂಗೂ ತುಂಬಾನೇ ಕ್ಲಾಶಸ್ ಆಯಿತು. ಕೊನೆಗೆ ಬಿಡು ಆಯಿತು ನಾನೇ ಕೊಡ್ತೀನಿ ಅಂತ ಒಪ್ಕೊಂಡೆ. ನಮ್ಮ ಅಕ್ಕ, ನೀನೇನಿಗೆ ಕೊಡ್ತೀಯಾ, ಈ ಥರ ಬೇರೆಯವ್ರಿಗೆ ನೀನು ಈಸ್ಕೊಟ್ಟಿದ್ಯಾ, ಅವ್ರ ಹತ್ರ ಈಸ್ಕೊ, ನೀನು ದುಡ್ಡನ್ನ ಕೇಳ್ಬಿಟ್ಟು ಈಸ್ಕೊ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಕಾಂಟ್ಯಾಕ್ಟ್ಗೂ ಸಿಗ್ತಾ ಇರಲಿಲ್ಲ, ಏನೂ ಇಲ್ಲ. ಓಕೆನಾ, ಅವರು ಬೇರೆ ಮನೆನೂ ಕೂಡ ಖಾಲಿ ಮಾಡಿಕೊಂಡು ಎಲ್ಲೋ ಬೇರೆ ಕಡೆ ಹೊರಟೋಗ್ಬಿಟ್ಟಿದ್ರು ಗೈಸ್. ನನಗಂತೂ ತುಂಬಾನೇ ಬೇಜಾರಾಗಿ ಈ ರೀತಿ ನೋಡಿ, ಏನಂದರೆ ದುಡ್ಡಿನ ಸಂಬಂಧಗಳಲ್ಲಿ ದುಡ್ಡಿನ ವಿಷಯ ಬಂದರೆ ಸಂಬಂಧಗಳು ಹಾಳಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಅಕ್ಕನೂ ಸ್ವಲ್ಪ ಅರ್ಥ ಮಾಡ್ಕೊಂಡ್ಲು, ಬಿಡು ಆಯಿತು ನೋಡೋಣ ಬಿಡು ಅಂತ ಅಂದ್ಲು. ಸರಿ ಬಿಡು ಆಯಿತು ನೋಡೋಣ, ಅವ್ರು ಏನಾರು ಕೊಡಲಿಲ್ಲ ಅಂದರೆ ನಾನೇ ನಿನಗೆ ಕೊಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದ್ದೆ. ಬಟ್ ಈಗ ದುಡ್ಡು ಅಂತ ಅಂದರೆ ನೋಡಿ, ಈಸ್ಕೋಬೇಕಾದ್ರೆ ಈಸ್ಕೊಂಡ್ಬಿಡ್ತಾರೆ ದುಡ್ಡನ್ನ, ಆಯಿತಾ. ಕೊಡಬೇಕಾದ್ರಂತೂ ನಿಜವಾಗ್ಲೂ ತುಂಬಾ ಸತಾಯಿಸಿ ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ರೀತಿ ಒಂದು 456 ನಂಬರ್ನ ನಾನು ನಂಬ್ಕೊಂಡು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡೆ ಗೈಸ್, ಆಯಿತಾ. ಇದನ್ನು ಮಾಡಿ 25 ಡೇಸ್ ಆಗಿದೆ ಸರಿನಾ. ನಾನು 11 ಡೇಸು ನೋಡಿ 11 ಟೈಮ್ಸ್ ಬರೆದಿದ್ದೀನಿ. ಫಸ್ಟ್ 456 ಅಂತ ಬರೆದ್ಬಿಟ್ಟು ನನ್ನ ಅಕ್ಕನ ಹತ್ತಿರ 1 ಲಕ್ಷ ರೂಪಾಯಿ ಸಾಲ ಇಸ್ಕೊಟ್ಟಿದ್ದೆ. ಅವರು ಇನ್ನೂ ವಾಪಸ್ ಕೊಟ್ಟಿಲ್ಲ, ನನಗೆ ಪೂರ್ತಿ ಹಣ ಸಿಗಬೇಕು ಅಂತ ನಾನು ಈ ರೀತಿ ಬರೆದೆ. ಓಕೆನಾ, ನೋಡಿ ಇಲ್ಲಿ 7, 8, 9, 10, 11 ನೋಡಿ 11 ಟೈಮ್ಸ್ ಗೈಸ್, 11 ಡೇಸ್ ಬರಿಬೇಕಾಗುತ್ತೆ ಸರಿನಾ. ನಾನು ಕೂಡ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ, ನಮ್ಮ ಅಕ್ಕ ಕೂಡ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ. ಏನೋ ನೀನು ಸುಮ್ಮನೆ ಅವೆಲ್ಲ ಹೇಳ್ತಾರೆ ಕಣೆ, ಅದೆಲ್ಲ ಮಾಡಕ್ಕೆ ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಈ ಥರ ಹೇಳ್ತಿದ್ಲು ನಮ್ಮ ಅಕ್ಕ. ಬಟ್ ನಾನೇನಂದರೆ ಗೈಸ್, ಕೆಲವೊಂದನ್ನ ನಂಬ್ತೀನಿ ನಾನು, ಆಯಿತಾ. ಅಂದರೆ ಒಂದು ಸಲ ನಾನು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಓಕೆನಾ, ಅದಾಗುತ್ತೋ ಇಲ್ವೋ ಅದು ಸೈಡ್. ಓಕೆನಾ, ಅಂದರೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಸಲ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೋತೀನಿ. ಓಕೆ, ನನಗೆ 100% ರಿಸಲ್ಟ್ ಸಿಕ್ತು ಅಂತಂದರೆ ಮಾತ್ರ ನಾನು ಈ ರೀತಿ ನಂಬ್ಕೊಂಡು ಮುಂದೆ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಸೊ ನೋಡೋಣ ಏನಾಗುತ್ತೆ. ಎಲ್ಲರೂ ಈ ಥರ ಹೇಳ್ತಾರಲ್ವಾ. ಅಂದರೆ ಗೈಸ್, ಇದು ಆಗಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ ಸರಿನಾ. ಆಗಿನ ಕಾಲದವರೆಲ್ಲ ತುಂಬಾ ಇದನ್ನು ನಂಬ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ 11 ಡೇಸ್ 11 ಟೈಮ್ಸ್ ನಾನು ಬರೆದೆ. ಓಕೆನಾ, ಬರ್ದಾದ್ಮೇಲೆ ಗೈಸ್ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನಾನು ಬರೆದು ಗೈಸ್ ನಾನು 11 ಡೇಸ್ ಬರೆದೆ. ಇನ್ನು ಅದು 1 ವಾರ ಗ್ಯಾಪ್ ಅಷ್ಟೇ ಗೈಸ್, ಆಯಿತಾ. 1 ವಾರದಲ್ಲಿ ಅವರು ಅಮೌಂಟನ್ನು ನಮ್ಮ ಅಕ್ಕನ ಕೈಲೇ ತೊಗೊಂಡೋಗಿ ಕೊಟ್ಟಿದ್ದಾರೆ. ನಾನಂತೂ ನಿಜವಾಗ್ಲೂ ಎಷ್ಟು ಶಾಕ್ ಆದೆ ಅಂತಂದರೆ ಶಾಕ್ ಆದೆ. ಕಣ್ಣಲ್ಲಿ ಕೂಡ ನನಗೆ ನೀರು ಬಂತು. ನಿಜನಪ್ಪ, ಇದೆಲ್ಲ ಸುಮ್ಮನೆ ದೊಡ್ಡವರು ಹಿರಿಯರು ಸುಮ್ಮನೆ ಹೇಳೋದಿಲ್ಲ ಅಲ್ವಾ. ಅವರು ಕೂಡ ಎಕ್ಸ್ಪೆರಿಮೆಂಟ್ನ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂಡೆ ನಮಗೆ ಈ ರೀತಿ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಅಕ್ಕನೂ ಕೂಡ ಅಷ್ಟೇ. ನಾನು ಯಾರಿಗೂ ಹೇಳಿಲ್ಲ ಗೈಸ್ ಇದನ್ನು, ನಮ್ಮ ಅಕ್ಕನೂ ಕೂಡ ಹೇಳಿಲ್ಲ ನಾನು ಇದನ್ನು ಮಾಡ್ತೀನಿ ಕಣೆ ಅಂತ ಹೇಳಿದೆ. ಅವಳು ಯಾವೆಲ್ಲ ನಂಬೇಡ ಬಿಡು ಅಂತ ಹೇಳಿದ್ದು. ನಾನು ಆಯಿತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾರಿಗೂ ಹೇಳಿಲ್ಲ ಗೈಸ್, ಆಯಿತಾ. ಇದನ್ನು ಬರೆದ್ಮೇಲೆ ಅಮೌಂಟ್ ತೊಗೊಂಡೋಗಿ ಕೊಟ್ಟರು ನೋಡಿ. ಆವಾಗ ನಮ್ಮ ಅಕ್ಕ ನನಗೆ ಈ ಥರ ತೊಗೊಬಂದು ಕೊಟ್ಟರು. ಅಂದರೆ ನನಗೂ ಕೂಡ ಕಾಲ್ ಮಾಡಿದ್ದಾರೆ ಅವರು. ಆ ಟೈಮಲ್ಲಿ ನಾನು ಪಿಕ್ ಮಾಡಿಲ್ಲ. ಸೊ ನಮ್ಮ ಅಕ್ಕನಿಗೆ ಕಾಲ್ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಅಮೌಂಟನ್ನು ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಯಿತು ಅಂತ ಅಂದರೆ ಗೈಸ್ ನಿಜವಾಗ್ಲೂ. ಆಮೇಲೆ ನಮ್ಮ ಅಕ್ಕನ ಜೊತೆ ನಾನು ಶೇರ್ ಮಾಡಿದೆ, ಈ ರೀತಿ ಕೊಟ್ಟರು ಕಣೆ, ಈ ಥರ ಈ ರೀತಿ ನಾನು ಬರ್ದಿದೆ ಕಣೆ, ಈ ಥರ ನಾನು ಯಾರಿಗೂ ಕೂಡ ಹೇಳಿಲ್ಲ, ಎಲ್ಲ ನನಗೆ ಹೇಳಿಲ್ವಲ್ಲ ನೀನು ಅಂತ ಅಂದ್ಲು. ಸೊ ಎಲ್ಲ ಆದಮೇಲೆ ಹೇಳೋಣ, ಒಳ್ಳೇದಾದ್ಮೇಲೆ ಹೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಅಂತ ನಮ್ಮ ಅಕ್ಕನ ಜೊತೆ ಹೇಳಿದೆ. ಅವಳು ಕೂಡ ಖುಷಿ ಪಟ್ಲು, ಅವಳು ಕೂಡ ನಂಬದ್ಲು ಗೈಸ್. ಇದನ್ನು ನಂಬಿಬಿಟ್ಟು ಅವಳ ಸಮಸ್ಯೆಗಳು, ಈಗ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ. ಸೊ ಅವಳು ಕೂಡ ಅವಳ ಸಮಸ್ಯೆಗೆ ಕೆಲವೊಂದು ಪರಿಹಾರಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ರೀತಿ ಅವಳ ಸಮಸ್ಯೆಗಳಿಗೂ ಇರುತ್ತಲ್ವಾ. ಅವಳು ಕೂಡ ನಾನು ಕೂಡ ಇದನ್ನು ಟ್ರೈ ಮಾಡ್ತೀನಿ, ನಾನು ಬರಿತೀನಿ ಇನ್ಮೇಲೆ ಅಂತ ಅವಳು ಕೂಡ ಬರೀತಿದ್ದಾಳೆ, ಆಯಿತಾ. ಒಳ್ಳೇದಾಗಲಿ ಅವಳಿಗೂ ಕೂಡ. ಹಾಗೆಯೇ ನೀವು ಕೂಡ ಯಾರಾದರೂ ನೋಡ್ತಾ ಇದ್ದೀರಲ್ವ ವಿಡಿಯೋಸ್ನ, ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ಗೈಸ್, ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ, ನೀವು ಒಂದ್ಸಲ ಟ್ರೈ ಮಾಡಿ. ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನೀವೇ ನೆಕ್ಸ್ಟು ಹೇಳ್ತೀರಾ, ಆಯಿತಾ. ನಿಮಗೆ ಇದೊಂದೇ ಸಮಸ್ಯೆ ಅಂತಲ್ಲ ಗೈಸ್, ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಹೇಳ್ಕೊಳ್ಬೋದು. ಈಗ ದುಡ್ಡು ಕೊಡ್ತಾ ಇಲ್ಲ ಅನ್ನೋದಾಗಿರಬಹುದು, ಇಲ್ಲ ನಿಮಗೆ ಏನು ಬೇಕು, ಈಗ ಒಂದು ಮನೆ ಕಟ್ಟಿಸ್ಬೇಕಾ, ಇಲ್ಲ ಒಂದು ಸೈಟ್ ತಗೋಬೇಕಾ, ಇಲ್ಲ ಇನ್ನೊಂದು ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲಾನು ಕೂಡ ಈ 456 ಅಂತ
ನಂಬರ್ನ, ಏಂಜಲ್ ನಂಬರ್ನ ನೀವು ನಂಬ್ಕೊಂಡು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಸಕ್ಸಸ್ಫುಲ್ ಆಗೇ ಆಗುತ್ತೆ ಗಾಯ್ಸ್. ಓಕೆನಾ? ನಂಬಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ನಂಬಿಕೆನ ಇಟ್ಬಿಟ್ಟು ನಾವು ಮಾಡಬೇಕು. ಸರಿನಾ? ನಾನು ಕೂಡ ನಂಬಿರಲಿಲ್ಲ, ಬಟ್ ನನಗೆ ಸಕ್ಸಸ್ಫುಲ್ ಆದಮೇಲೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಇರಪ್ಪ ನಂತರ ನಿಮ್ಮ ಥರ ತುಂಬ ಜನ ಅಂದರೆ ನಂತರನೂ ಕಷ್ಟಪಡೋರು ಇರ್ತಾರಲ್ವಾ. ಸೊ ಹಾಗಾಗಿ ನಿಮಗೂ ಕೂಡ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಇದನ್ನು ನೀವು ಕೂಡ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ. ಸರಿನಾ? ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ 456 ಅಂತ. ತುಂಬಾ ಖುಷಿ ಆಗ್ತಿದೆ. ನಂತರನೇ ತುಂಬ ಜನ ನಂಬ್ಕೊಂಡಿದ್ದಾರೆ ಈ ಏಂಜಲ್ ನಂಬರ್ನ ಅಂತ ನನಗೂ ಕೂಡ ಗೊತ್ತಾಯಿತು. ಓಕೆನಾ? ಸೊ ಅದಕ್ಕೋಸ್ಕರ ಯಾವ ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದು ಎಲ್ಲನೂ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಹೇಗೆ ಅಂತ ಅಂದರೆ ಗಾಯ್ಸ್, ಈಗ ಮಾರ್ನಿಂಗು ಬೆಳಿಗ್ಗೆ ಎದ್ದೇಳಿ. ಸರಿನಾ? ಇದನ್ನು ಬಂದು ಗಾಯ್ಸ್ ನೀವು 3:30 ಇಂದ 5:30 ಒಳಗಡೆ ನೀವು ಇದನ್ನು ಬರೀಬೇಕು. ಯಾಕಪ್ಪ ಅಂತ ಅಂದರೆ 3:30 ಇಂದ 5:30 ಬ್ರಾಹ್ಮಿ ಮುಹೂರ್ತ, ಆಯಿತಾ? ಬ್ರಹ್ಮ ಮುಹೂರ್ತ ಅಂತಾರೆ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ವಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳಾಗಿರಬಹುದು, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸಕ್ಸಸ್ಫುಲ್ ಅನ್ನೋದು ಸಿಗುತ್ತೆ ಗಾಯ್ಸ್. ಯಾಕಪ್ಪ ಅಂತಂದರೆ ದೇವತೆಗಳು, ಏಂಜಲ್ಸ್ಗಳಿರ್ತಾರೆ ನೋಡಿ, ಅವರು ಸಂಚಾರ ಮಾಡೋ ಟೈಮ್ 3:30 ಇಂದ 5:30 ಒಳಗಡೆ ಸಂಚಾರನ ಭೂಮಿಗೆ ಬಂದು ಕೆಳಗಡೆ ಸಂಚಾರನ ಮಾಡ್ತಾರೆ. ಸರಿನಾ? ಸೊ ಅವಾಗ ಈ ರೀತಿ ನಾವು ಏನನ್ನ ಕೇಳ್ಕೊಳ್ತೀವಿ ಅದನ್ನ ಅವರು ತಥಾಸ್ತು ಅಂತ ಹೇಳ್ತಾರೆ. ಈಗ ಅಶ್ವಿನಿ ದೇವತೆಗಳೆಲ್ಲ ತಥಾಸ್ತು ಮಾಡ್ತಾರಲ್ಲ, ಅದೇ ರೀತಿ ತಥಾಸ್ತು ಅಂತ ಹೇಳ್ತಾರೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಹೇಳೋದು ನಿಮಗೆ ಆ ಟೈಮಲ್ಲೇ ಈ ಒಂದು ಅಫರ್ಮೇಷನ್ನ ಅಂದರೆ ಮ್ಯಾನಿಫೆಸ್ಟೇಷನ್ನ ನೀವು ಬರಿಬೇಕಾಗತ್ತೆ, ಮಾಡ್ಕೋಬೇಕು ಈ ಥರ. ಸರಿನಾ? ಬೆಳಿಗ್ಗೆ ಎದ್ಬಿಟ್ಟು ನೀವು ನೋಡಿ, ಏನು ಗೊತ್ತಾ ಗಾಯ್ಸ್, ನಮ್ಮ ಕಷ್ಟ ಕಳೀಬೇಕು, ನಮಗೂ ಒಂದು ಒಳ್ಳೇದಾಗಬೇಕು, ನಾವು ಎಲ್ಲರ ಥರನೂ ಶ್ರೀಮಂತರಾಗಬೇಕು, ನಾವು ಕೂಡ ಬೆಳೀಬೇಕು, ನಮ್ಮ ಕಷ್ಟಗಳೆಲ್ಲ ತೀರೋಗ್ಬೇಕು ಅಂತಂದರೆ ನಾವು ಕಷ್ಟ ಪಡಲೇಬೇಕು ಅಲ್ವಾ. ಒಂದು ಸುಖವಾಗಿ ಜೀವನ ಬದುಕಬೇಕು ಅಂತಂದರೆ ನಾವು ಕಷ್ಟನ ಪಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು, ಬೆಳಿಗ್ಗೆ ಎದ್ದುಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲೆಲ್ಲ ಗಾಯ್ಸ್ ತಣ್ಣೀರೆಲ್ಲ ಸ್ನಾನ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ತಿದ್ರಂತೆ. ಸರಿನಾ? ಸೊ ಅಂತಂದರೆ ನಮಗೆ ಈಗಿನ ಕಾಲದಲ್ಲೆಲ್ಲ ತಣ್ಣೀರಂತೂ ನಿಜವಾಗ್ಲೂ ನಾವೆಲ್ಲ ಮಾಡೋಕ್ಕಂತೂ ಅಷ್ಟು ಶಕ್ತಿ ಅಂತೂ ನಿಜವಾಗ್ಲೂ ಇಲ್ಲ. ಅದನ್ನು ನನಗೂ ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದರೆ ಆಗಿನ ಕಾಲದವ್ರ ಥರ ನಾವು ನಿಜವಾಗ್ಲೂ ಈಗ ಅಂದರೆ ಅಷ್ಟು ಶಕ್ತಿನೂ ಇಲ್ಲ, ನಮಗೆ ಏನೂ ಇಲ್ಲ. ಸೊ ಅದಕ್ಕೆ ನೀವು ಬಿಸಿನೀರನ್ನೇ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸ್ನಾನ ಮಾಡಿಕೊಂಡು ನೀವು ಹೋಗಿ ಫಸ್ಟು ದೀಪನ ಹಚ್ಕೋಬೇಕು. ಸರಿನಾ? ದೇವ್ರ ಮನೆಗೆ ಹೋಗಿ ದೀಪನ ಹಚ್ಚಿ, ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಬುಕ್ಕನ್ನ ಎಲ್ಲಿಡಬೇಕು ಮೇಡಮ್ ಅಂತ. ಈ ಬುಕ್ಕನ್ನ ನೀವು ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ. ಸರಿನಾ? ಹಾಗೆಯೇ ಗಾಯ್ಸ್ ದೇವ್ರ ಪೂಜೆನ ಮಾಡ್ಕೊಳ್ಳಿ, ದೀಪನ ಹಚ್ಚಿ, ಗಂಧದ ಕಡಿ ಹಚ್ಚಿ, ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಬಂದು ಈ ರೀತಿ ನೋಡಿ 11 ಸಲ ನೀವು ಬರಿಬೇಕಾಗತ್ತೆ. ನೋಡಿ ಈ ರೀತಿ 11 ಸಲ ನೀವು ಬರ್ಕೊಳ್ಳಿ. ಬರೆದು ಬಿಟ್ಟು ಗಾಯ್ಸ್ ನಿಮ್ದೇನು ಸಮಸ್ಯೆ ಇದೆ ಅದನ್ನು ನೀವು ಬರ್ಕೊಳ್ಳಿ. ಸರಿನಾ? ಬರೆದು ಬಿಟ್ಟು ಏಂಜಲ್ಸಿಗೆ 456 ನಂಬರ್ಗೆ ಧನ್ಯವಾದಗಳನ್ನ ನೀವು ಹೇಳಬೇಕು. ಸರಿನಾ? ನನಗೆ ಈ ರೀತಿ ಹಣ ಬರಬೇಕು ಗಣಪ, ನನಗೆ ಫುಲ್ ಹಣ ಸಿಗೋ ಥರ ಮಾಡು ಅಂತ ನೀವು ಈ ರೀತಿ ಅಂದರೆ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ಬರ್ಕೊಳ್ಳಿ. ಆದರೆ ಒಂದು ಕಂಡೀಷನ್ ಇದೆ ಗಾಯ್ಸ್, ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕು. ಸರಿನಾ? ಅಂದರೆ ಇದನ್ನು ಏನು ಬರೀದಿದ್ದೀರಾ ಅಂದರೆ ಏನು ಬರೀತಾ ಇದ್ದೀರಾ ಅದನ್ನು ನೀವು ಯಾರಿಗೂ ಕೂಡ ತೋರಿಸೋ ಹಾಗಿಲ್ಲ. ಸರಿನಾ? ಯಾರಿಗೂ ಕೂಡ ಹೇಳಬೇಡಿ, ಯಾರಿಗೂ ಕೂಡ ತೋರಿಸ್ಲೂಬೇಡಿ. ಅಂದರೆ ಇದು ಸಕ್ಸಸ್ಫುಲ್ ಆಗೋವರೆಗೆ. ಸಕ್ಸಸ್ಫುಲ್ ಆದಮೇಲೆ ಬೇಕಾದರೆ ನೀವು ಶೇರ್ ಮಾಡ್ಕೊಳ್ಳಿ. ಈ ರೀತಿ ನಾನು ಬರೆದಿದ್ದೆ, ನಂಗೆ ಒಳ್ಳೇದಾಯಿತು. ನೀವು ಕೂಡ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ನೀವು ಕೂಡ ಬರೆದುಕೊಂಡು ನಿಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಬೇಕಾದರೆ ಶೇರ್ ಮಾಡ್ಕೊಳ್ಳಿ. ಆದರೆ ಆಗೋಕ್ಕಿಂತ ಮುಂಚೆ ಅಂದರೆ ಸಕ್ಸಸ್ಫುಲ್ ಆಗೋಕ್ಕಿಂತ ಮುಂಚೆ ನೀವು ಯಾರಿಗೂ ಕೂಡ ಇದನ್ನು ಈ ಬುಕ್ಕಲ್ಲಿ ನೀವೇನು ಬರೆದಿದ್ದೀರಾ ಅದನ್ನು ತೋರ್ಸಕೂಡದು. ಸರಿನಾ? ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ 100% ಸಕ್ಸಸ್ ಅನ್ನೋದು ಸಿಗುತ್ತೆ. ಸರಿನಾ? ಈ 456 ಅನ್ನೋದು ದೈವಿಕ ಶಕ್ತಿ ನಂಬರ್ ಇದು, ಆಯಿತಾ? ಇದು ಬರೀ ನಂಬರ್ ಅಲ್ಲ ಗಾಯ್ಸ್, ನಿಜವಾಗ್ಲೂ ಒಂದು ದೈವಿಕ ಶಕ್ತಿ ನಂಬರ್ ಅಂತಲೇ ಹೇಳ್ಬೋದು. ಸರಿನಾ? ಜಸ್ಟ್ ನೀವು 11 ದಿನ ಅಂದರೆ 11 ದಿನ 11 ಸಲ ಬರೆದುಬಿಟ್ಟು ನೀವು ದೇವ್ರಿಗೆ ಒಪ್ಪಿಸ್ಬಿಡಿ. ದೇವರೇ ನೀನೇ ನೋಡ್ಕೊಳ್ಳಪ್ಪ, ನನ್ನ ಸಮಸ್ಯೆ ಈ ಥರ ಇದೆ, ನನಗೆ ಈ ರೀತಿ ಸಮಸ್ಯೆ ಆಗಿದೆ, ಅದು ಕ್ಲಿಯರ್ ಆಗಬೇಕು, ನನಗೆ ಸಕ್ಸಸ್ಫುಲ್ ರಿಸಲ್ಟ್ ಬೇಕು ಅಂತ 11 ದಿನ ಮಾಡಿಬಿಟ್ಟು ನೀವು ಬಿಟ್ಬಿಡಿ ಗಾಯ್ಸ್. ನಿಜವಾಗ್ಲೂ ಇದು ಹಾಗೆ ಆಗುತ್ತೆ. ಸರಿನಾ? ಈ ರೀತಿ ಅಷ್ಟೊಂದು ಶಕ್ತಿ ಇದೆ ಗಾಯ್ಸ್ ಈ ನಂಬರಿಗೆ. ಸುಮಾರು ಜನ ನಂಬಿದ್ದಾರೆ. ಈ 456 ಆಗಿರಬಹುದು,
786 ಆಗಿರಬಹುದು, ಅದು ಕೂಡ ನಂಬಿದ್ದಾರೆ. ಬಟ್ ನಂಗೆ 786 ನನಗೆ ಇಲ್ಲ, ನನಗೆ ಒಂದು ಸಕ್ಸಸ್ಫುಲ್ ಅಂತ ಸಿಕ್ಕಿದ್ದು ಈ 456 ನಂಬರಲ್ಲಿ ನನಗೆ ಸಕ್ಸಸ್ಫುಲ್ ಅನ್ನೋದು ಸಿಕ್ತು. ಬಟ್ ನಿಜವಾಗ್ಲೂ ಇದು ಕೂಡ ವರ್ಕ್ ಆಗೇ ಆಗುತ್ತೆ. ಕೆಲವೊಬ್ರು 786 ಅದನ್ನು ಕೂಡ ನಂಬ್ತಾರೆ. ನನ್ನ ಜೀವನದಲ್ಲಿ ನನಗೆ 456 ಅನ್ನೋದು ತುಂಬಾ ಕೈ ಹಿಡಿದಿದೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಂದು ನಾನು ಬರೀತಾ ಇದ್ದೀನಿ ಗೈಸ್, ಸರಿನಾ? ಅದನ್ನು ಸಕ್ಸಸ್ಫುಲ್ ಆದ ತಕ್ಷಣ ನಾನು ಏನು ಬರ್ದೆ ಅಂದರೆ ಅದು ಏನೇನು ಬರ್ದಿದೆ, ನನಗೆ ಸಕ್ಸಸ್ಫುಲ್ ಆಯಿತಾ, ಏನಾಯಿತು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಸರಿನಾ? ಇದನ್ನು ನಂಬ್ಕೊಂಡು ನೀವು ಬರೀರಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಥರ ಕಷ್ಟದಲ್ಲಿರೋರು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ರೀತಿ ಕೆಲವೊಂದು ಪರಿಹಾರಗಳು, ತಂತ್ರಗಳನ್ನ ನಾವು ಗಾಯ್ಸ್ ಮನೆಯಲ್ಲೇ ಮಾಡ್ಕೊಳ್ಬೇಕು, ಸರಿನಾ? ಸುಮ್ಮನೆ ಏನು ಗೊತ್ತಾ, ಅಲ್ಲಿ ಇಲ್ಲಿ ಶಾಸ್ತ್ರಗಳನ್ನ ಕೇಳ್ತೀರಾ, ತುಂಬ ದುಡ್ಡು ಖರ್ಚು ಮಾಡಿ ಅದು ಇದು ಮಾಡಿಸ್ತೀರಾ ಅಂದರೂ ಕೂಡ ನಿಮಗೆ ಸಕ್ಸಸ್ಫುಲ್ ಆಗ್ತಾ ಇರೋದಿಲ್ಲ. ಆದರೆ ನಾವು ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳೋ ಅಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳನ್ನ, ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಆಯಿತಾ? ಅದ್ರ ಜೊತೆಗೆ ಈ ಏಂಜಲ್ ನಂಬರ್ನು ಕೂಡ ನೀವು ನಂಬಿಕೊಂಡು ನೀವು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾನು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ ಗಾಯ್ಸ್, ಅಂತ ಅಂದರೆ ಕೆಲವೊಂದು ತಂತ್ರಗಳನ್ನ, ಪರಿಹಾರಗಳ ಬಗ್ಗೆ ಹಾಕಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸರಿನಾ? ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಶ್ರೀಮಂತರಾಗೇ ಇರ್ತಾರೆ. ಯಾಕೆ ಹೇಳಿ? ಅವರು ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾ ಇರ್ತಾರೆ, ಆಯಿತಾ? ಆ ರೀತಿ ನಾವು ಕೂಡ ನಿಯಮಗಳನ್ನ ಪಾಲಿಸೋಣ. ಇದೇ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಕೂಡ ನಾವು ಮಾಡಿಕೊಂಡು ಒಂದು ಸಕ್ಸಸ್ಫುಲ್ ಜೀವನನ ನಡೆಸೋಣ, ಅಲ್ವಾ? ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ನೀವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ದೇವರು ನಿಮಗೆ ಇನ್ನೊಂದು ಕಡೆಯಿಂದ ಒಳ್ಳೇದು ಮಾಡ್ತಾನೆ, ಅಲ್ವಾ? ಸೊ ಅದಕ್ಕೋಸ್ಕರ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ರೀತಿ ಹೊಸ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ, ನಿಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.